ಆ ಯೋಧ 1965ರಲ್ಲಿ ನಡೆದ ಇಂಡೋ-ಪಾಕ್ ಯುದ್ಧದ ಗೆಲುವಿನ ಸೂತ್ರಧಾರ. ಶತ್ರು ಸಂಹಾರ ಮಾಡಿ ಎದೆಗುಂದದೆ ಮುನ್ನುಗ್ಗಿ ವೀರ ಮರಣವನ್ನ ಅಪ್ಪಿ ಪರಮ ವೀರ ಚಕ್ರ ಪಡೆದ ಕೊಡಗಿನ ಕೆಚ್ಚೆದೆಯ ಕಲಿ. ಇದೀಗ ಅದೇ ಸೇನಾಧಿಕಾರಿಯ ಸೇನಾ ಪರಾಕ್ರಮದ ಕುರಿತು ಬಾಲಿವುಡ್ ಸಿನಿಮಾ ತೆರೆ ಮೇಲೆ ಬರಲಿದೆ. ಅವಾಗ ಅಪ್ಡೇಟ್ಸ್ ನಿಮ್ಮ ಮುಂದೆ. ಕೊಡಗು ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿರುವ ನಾಡು. ಭಾರತೀಯ ಸೇನೆಗೆ ಕೆಚ್ಚೆದೆಯ ಹೋರಾಟಗಾರರನ್ನ ಕೊಟ್ಟಿರುವ ಬೀಡು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರಂತಹ ಮುತ್ತು ರತ್ನರಿಗೆ ಜನ್ಮ ನೀಡಿರುವ ಪುಣ್ಯ ಭೂಮಿ. ಕೊಡಗಿನ ಮಣ್ಣಿನ ಪ್ರತಿ ಕಣಕಣದಲ್ಲೂ ದೇಶಾಭಿಮಾನ ತುಂಬಿದೆ. ಕೊಡಗಿನ ಸೇನಾನಿ ಕುರಿತು ಬಾಲಿವುಡ್ ಸಿನಿಮಾ. ದೇವಯ್ಯ ಜೀವನ ಚರಿತ್ರೆ ಸಿನಿಮಾ ರಿಲೀಸ್ಗೆ ಸಿದ್ಧ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅವರಿಗಿಂತಲೂ ಮೊದಲು ಕೊಡಗಿನಲ್ಲಿ ವೀರ ಸೇನಾನಿಯೊಬ್ಬರು ಜನಿಸಿದ್ದರು. ತಮ್ಮ ಕೆಚ್ಚೆದೆಯ ಹೋರಾಟದಿಂದ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ರು. ರಣರಂಗದಲ್ಲಿ ವೀರ ಮರಣವನ್ನ ಹೊಂದಿದ್ರು. ಅವರೇ ಕೊಡಗಿನ ವೀರಪುತ್ರ, ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ. ವೀರ ಸೇನಾನಿ ಅಜ್ಜಮಾಡ ದೇವಯ್ಯನವರು 1965ರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ತನ್ನ ಜೆಟ್ ವಿಮಾನದಿಂದ ಮೂಲಕ ಪಾಕಿಸ್ತಾನದ ಸೈನಿಕರನ್ನ ಬಗ್ಗು ಬಡಿದಿದ್ರು. ಇದು ಭಾರತದ ಮೊದಲ ಏರ್ ಸ್ಟ್ರೈಕ್ ಅಂತಾನೆ ಹೇಳಲಾಗುತ್ತೆ. ಆದರೆ ಈ ವೇಳೆ ವೀರಪುತ್ರ ಅಜ್ಜಮಾಡ ದೇವಯ್ಯ ಹುತಾತ್ಮರಾಗಿದ್ರು. ಈ ರೋಮಾಂಚನ ರಣರಂಗದ ಯುದ್ಧ ಈಗ ಸಿನಿಮಾ ಮೂಲಕ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. 1965ರ ಯುದ್ಧದಲ್ಲಿ ಅವರು ವೀರಮರಣ ಪಟ್ಟಿದ್ದಾರೆ. ಏಕೆಂತೇಳಿದ್ರೆ ಅವರಿಗೆ ವಾಪಸ್ ಬರುವಂತಹ ಅವಕಾಶಗಳಿತ್ತು, ಆದರೂ ಸಹ ಅವರು ವಾಪಸ್ ಬರಲಿಲ್ಲ. ಏಕೆಂತೇಳಿದ್ರೆ ನಾನು ಪಾಕಿಸ್ತಾನದ ಸೈನಿಕರನ್ನು ಧ್ವಂಸ ಮಾಡಬೇಕು, ಅವರ ಫ್ಲೈಟ್ಗಳು ಏನಿದೆ, ಏರ್ಫೋರ್ಸ್ನ ಜೆಟ್ಗಳೇನಿದೆ ಅದನ್ನೆಲ್ಲ ನಾನು ಧ್ವಂಸ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಅವರು ಮುನ್ನುಗ್ಗಿ ಒಂದು ವೀರ ಮರಣವನ್ನು ಪಟ್ಟಿದ್ದಾರೆ. ಅಂಥವರ ಬಗ್ಗೆ ಒಂದು ಬಾಲಿವುಡ್ನಲ್ಲಿ ಚಿತ್ರ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಏಕೆಂತೇಳಿದ್ರೆ ನಮಗೊಂದು ಹೆಮ್ಮೆಯ ವಿಷಯ. ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಜೀವನ ಚರಿತ್ರೆ 1965ರ ಯುದ್ಧದ ಹಾಗೂ ಕೊಡಗಿನ ಮಹಾವೀರ ಎಂದು ಪುಸ್ತಕವನ್ನ ಪತ್ರಕರ್ತ ರಮೇಶ್ ಉತ್ತಪ್ಪ ಬರೆದಿದ್ರು. ಇದೇ ಪುಸ್ತಕವನ್ನ ಆಧರಿಸಿ ಸ್ಕೈ ಫೋರ್ಸ್ ಎಂಬ ಹೆಸರಿನ ಬಾಲಿವುಡ್ ಸಿನಿಮಾವನ್ನ ಚಿತ್ರಿಸಲಾಗಿದೆ. ಇದೇ ಜನವರಿ 24ರಂದು ತೆರೆ ಮೇಲೆ ಅಪ್ಪಳಿಸಲಿದೆ. ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯನವರ ಬಗ್ಗೆ ಸ್ಕೈ ಫೋರ್ಸ್ ಅನ್ನುವಂತಹ ಒಂದು ಸಿನಿಮಾ ಬಾಲಿವುಡಲ್ಲಿ ತೆರೆ ಕಾಣ್ತಾ ಇದೆ. ಅದು ನಮ್ಮ ಕೊಡಗಿನ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಏಕೆಂತೇಳಿದ್ರೆ ಕೊಡಗಿನವರ ಬಗ್ಗೆ ಇಲ್ಲಿ ಗಂಟ ಯಾವುದೂ ಸಹ ಬಾಲಿವುಡ್ ಚಿತ್ರ ತೆರೆ ಕಂಡಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯನವರ ಬಗ್ಗೆ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಚಿತ್ರದಲ್ಲಿ ವೀರ್ ಪಹಾರಿಯಾ, ಅಕ್ಷಯ್ ಕುಮಾರ್ ಸೇರಿದಂತೆ ಹಲವರು ಬಣ್ಣ ಹಚ್ಚಿದ್ದಾರೆ. ಅಭಿಷೇಕ್ ಹಾಗೂ ಸಂದೀಪ್ ಕೆವಲಾನಿ ನಿರ್ದೇಶನ ಮಾಡಿದ್ದಾರೆ. ಇದುವರೆಗೆ ಕೊಡಗಿನ ಸೇನಾಧಿಕಾರಿಗಳ ಬಗ್ಗೆ ಯಾವುದೇ ಸಿನಿಮಾ ತೆರೆ ಮೇಲೆ ಬಂದಿರಲಿಲ್ಲ. ಆದ್ರೀಗ ಬಾಲಿವುಡ್ನಲ್ಲಿ ಕೊಡಗಿನ ಸೇನಾಧಿಕಾರಿಯೊಬ್ಬರ ಪರಾಕ್ರಮ ಸಿನಿಮಾವಾಗ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಅನು ಕಾರ್ಯಪ್ಪ, ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಯೋಧ 1965ರಲ್ಲಿ ನಡೆದ ಇಂಡೋ-ಪಾಕ್ ಯುದ್ಧದ ಗೆಲುವಿನ ಸೂತ್ರಧಾರ. ಶತ್ರು ಸಂಹಾರ ಮಾಡಿ ಎದೆಗುಂದದೆ ಮುನ್ನುಗ್ಗಿ ವೀರ ಮರಣವನ್ನ ಅಪ್ಪಿ ಪರಮ ವೀರ ಚಕ್ರ ಪಡೆದ ಕೊಡಗಿನ ಕೆಚ್ಚೆದೆಯ ಕಲಿ. ಇದೀಗ ಅದೇ ಸೇನಾಧಿಕಾರಿಯ ಸೇನಾ ಪರಾಕ್ರಮದ ಕುರಿತು ಬಾಲಿವುಡ್ ಸಿನಿಮಾ ತೆರೆ ಮೇಲೆ ಬರಲಿದೆ. ಅವಾಗ ಅಪ್ಡೇಟ್ಸ್ ನಿಮ್ಮ ಮುಂದೆ. ಕೊಡಗು ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿರುವ ನಾಡು. ಭಾರತೀಯ ಸೇನೆಗೆ ಕೆಚ್ಚೆದೆಯ ಹೋರಾಟಗಾರರನ್ನ ಕೊಟ್ಟಿರುವ ಬೀಡು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರಂತಹ ಮುತ್ತು ರತ್ನರಿಗೆ ಜನ್ಮ ನೀಡಿರುವ ಪುಣ್ಯ ಭೂಮಿ. ಕೊಡಗಿನ ಮಣ್ಣಿನ ಪ್ರತಿ ಕಣಕಣದಲ್ಲೂ ದೇಶಾಭಿಮಾನ ತುಂಬಿದೆ. ಕೊಡಗಿನ ಸೇನಾನಿ ಕುರಿತು ಬಾಲಿವುಡ್ ಸಿನಿಮಾ. ದೇವಯ್ಯ ಜೀವನ ಚರಿತ್ರೆ ಸಿನಿಮಾ ರಿಲೀಸ್ಗೆ ಸಿದ್ಧ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅವರಿಗಿಂತಲೂ ಮೊದಲು ಕೊಡಗಿನಲ್ಲಿ ವೀರ ಸೇನಾನಿಯೊಬ್ಬರು ಜನಿಸಿದ್ದರು. ತಮ್ಮ ಕೆಚ್ಚೆದೆಯ ಹೋರಾಟದಿಂದ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ರು. ರಣರಂಗದಲ್ಲಿ ವೀರ ಮರಣವನ್ನ ಹೊಂದಿದ್ರು. ಅವರೇ ಕೊಡಗಿನ ವೀರಪುತ್ರ, ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ.
ವೀರ ಸೇನಾನಿ ಅಜ್ಜಮಾಡ ದೇವಯ್ಯನವರು 1965ರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ತನ್ನ ಜೆಟ್ ವಿಮಾನದಿಂದ ಮೂಲಕ ಪಾಕಿಸ್ತಾನದ ಸೈನಿಕರನ್ನ ಬಗ್ಗು ಬಡಿದಿದ್ರು. ಇದು ಭಾರತದ ಮೊದಲ ಏರ್ ಸ್ಟ್ರೈಕ್ ಅಂತಾನೆ ಹೇಳಲಾಗುತ್ತೆ. ಆದರೆ ಈ ವೇಳೆ ವೀರಪುತ್ರ ಅಜ್ಜಮಾಡ ದೇವಯ್ಯ ಹುತಾತ್ಮರಾಗಿದ್ರು. ಈ ರೋಮಾಂಚನ ರಣರಂಗದ ಯುದ್ಧ ಈಗ ಸಿನಿಮಾ ಮೂಲಕ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. 1965 ಯುದ್ಧದಲ್ಲಿ ಅವರು ವೀರಮರಣ ಪಟ್ಟಿದ್ದಾರೆ. ಏಕೆಂತಂದರೆ ಅವರಿಗೆ ವಾಪಸ್ ಬರುವಂತಹ ಅವಕಾಶಗಳಿತ್ತು, ಆದರೂ ಸಹ ಅವರು ವಾಪಸ್ ಬರಲಿಲ್ಲ. ಏಕೆಂತಂದರೆ ನಾನು ಪಾಕಿಸ್ತಾನದ ಸೈನಿಕರನ್ನು ಧ್ವಂಸ ಮಾಡಬೇಕು, ಅವರ ಫ್ಲೈಟ್ಗಳು ಏನಿದೆ, ಏರ್ಫೋರ್ಸ್ನ ಜೆಟ್ಗಳೇನಿದೆ ಅದನ್ನೆಲ್ಲ ನಾನು ಧ್ವಂಸ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಅವರು ಮುನ್ನುಗ್ಗಿ ಒಂದು ವೀರ ಮರಣವನ್ನು ಪಟ್ಟಿದ್ದಾರೆ. ಅಂಥವರ ಬಗ್ಗೆ ಒಂದು ಬಾಲಿವುಡ್ನಲ್ಲಿ ಚಿತ್ರ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಏಕೆಂತೇಳಿದ್ರೆ ನಮಗೊಂದು ಹೆಮ್ಮೆಯ ವಿಷಯ. ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಜೀವನ ಚರಿತ್ರೆ 1965ರ ಯುದ್ಧದ ಹಾಗೂ ಕೊಡಗಿನ ಮಹಾವೀರ ಎಂದು ಪುಸ್ತಕವನ್ನ ಪತ್ರಕರ್ತ ರಮೇಶ್ ಉತ್ತಪ್ಪ ಬರೆದಿದ್ರು. ಇದೇ ಪುಸ್ತಕವನ್ನ ಆಧರಿಸಿ ಸ್ಕೈ ಫೋರ್ಸ್ ಎಂಬ ಹೆಸರಿನ ಬಾಲಿವುಡ್ ಸಿನಿಮಾವನ್ನ ಚಿತ್ರಿಸಲಾಗಿದೆ. ಇದೇ ಜನವರಿ 24ರಂದು ತೆರೆ ಮೇಲೆ ಅಪ್ಪಳಿಸಲಿದೆ. ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯನವರ ಬಗ್ಗೆ ಸ್ಕೈ ಫೋರ್ಸ್ ಅನ್ನುವಂತಹ ಒಂದು ಸಿನಿಮಾ ಬಾಲಿವುಡಲ್ಲಿ ತೆರೆ ಕಾಣ್ತಾ ಇದೆ. ಅದು ನಮ್ಮ ಕೊಡಗಿನ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಏಕೆಂತೇಳಿದ್ರೆ ಕೊಡಗಿನವರ ಬಗ್ಗೆ ಇಲ್ಲಿ ಗಂಟ ಯಾವುದೂ ಸಹ ಬಾಲಿವುಡ್ ಚಿತ್ರ ತೆರೆ ಕಂಡಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯನವರ ಬಗ್ಗೆ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಚಿತ್ರದಲ್ಲಿ ವೀರ್ ಪಹಾರಿಯಾ, ಅಕ್ಷಯ್ ಕುಮಾರ್ ಸೇರಿದಂತೆ ಹಲವರು ಬಣ್ಣ ಹಚ್ಚಿದ್ದಾರೆ. ಅಭಿಷೇಕ್ ಹಾಗೂ ಸಂದೀಪ್ ಕೆವಲಾನಿ ನಿರ್ದೇಶನ ಮಾಡಿದ್ದಾರೆ. ಇದುವರೆಗೆ ಕೊಡಗಿನ ಸೇನಾಧಿಕಾರಿಗಳ ಬಗ್ಗೆ ಯಾವುದೇ ಸಿನಿಮಾ ತೆರೆ ಮೇಲೆ ಬಂದಿರಲಿಲ್ಲ. ಆದ್ರೀಗ ಬಾಲಿವುಡ್ನಲ್ಲಿ ಕೊಡಗಿನ ಸೇನಾಧಿಕಾರಿಯೊಬ್ಬರ ಪರಾಕ್ರಮ ಸಿನಿಮಾವಾಗ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಯೋಧ 1965ರಲ್ಲಿ ನಡೆದ ಇಂಡೋ ಪಾಕ್ ಯುದ್ಧದ ಗೆಲುವಿನ ಸೂತ್ರಧಾರ. ಶತ್ರು ಸಂಹಾರ ಮಾಡಿ ಎದೆಗುಂದದೆ ಮುನ್ನುಗ್ಗಿ ವೀರ ಮರಣವನ್ನ ಅಪ್ಪಿ ಪರಮ ವೀರ ಚಕ್ರ ಪಡೆದ ಕೊಡಗಿನ ಕೆಚ್ಚೆದೆಯ ಕಲಿ. ಇದೀಗ ಅದೇ ಸೇನಾಧಿಕಾರಿಯ ಸೇನಾ ಪರಾಕ್ರಮದ ಕುರಿತು ಬಾಲಿವುಡ್ ಸಿನಿಮಾ ತೆರೆ ಮೇಲೆ ಬರಲಿದೆ. ಅವಾಗ ಅಪ್ಡೇಟ್ಸ್ ನಿಮ್ಮ ಮುಂದೆ. ಕೊಡಗು ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿರುವ ನಾಡು. ಭಾರತೀಯ ಸೇನೆಗೆ ಕೆಚ್ಚೆದೆಯ ಹೋರಾಟಗಾರರನ್ನ ಕೊಟ್ಟಿರುವ ಬೀಡು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರಂತಹ ಮುತ್ತು ರತ್ನರಿಗೆ ಜನ್ಮ ನೀಡಿರುವ ಪುಣ್ಯ ಭೂಮಿ. ಕೊಡಗಿನ ಮಣ್ಣಿನ ಪ್ರತಿ ಕಣಕಣದಲ್ಲೂ ದೇಶಾಭಿಮಾನ ತುಂಬಿದೆ. ಕೊಡಗಿನ ಸೇನಾನಿ ಕುರಿತು ಬಾಲಿವುಡ್ ಸಿನಿಮಾ. ದೇವಯ್ಯ ಜೀವನ ಚರಿತ್ರೆ ಸಿನಿಮಾ ರಿಲೀಸ್ಗೆ ಸಿದ್ಧ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅವರಿಗಿಂತಲೂ ಮೊದಲು ಕೊಡಗಿನಲ್ಲಿ ವೀರ ಸೇನಾನಿಯೊಬ್ಬರು ಜನಿಸಿದ್ದರು. ತಮ್ಮ ಕೆಚ್ಚೆದೆಯ ಹೋರಾಟದಿಂದ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ರು. ರಣರಂಗದಲ್ಲಿ ವೀರ ಮರಣವನ್ನ ಹೊಂದಿದ್ರು. ಅವರೇ ಕೊಡಗಿನ ವೀರಪುತ್ರ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ. ವೀರ ಸೇನಾನಿ ಅಜ್ಜಮಾಡ ದೇವಯ್ಯನವರು 1965ರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ತನ್ನ ಜೆಟ್ ವಿಮಾನದಿಂದ ಮೂಲಕ ಪಾಕಿಸ್ತಾನದ ಸೈನಿಕರನ್ನ ಬಗ್ಗು ಬಡಿದಿದ್ರು. ಇದು ಭಾರತದ ಮೊದಲ ಏರ್ ಸ್ಟ್ರೈಕ್ ಅಂತಾನೆ ಹೇಳಲಾಗುತ್ತೆ. ಆದರೆ ಈ ವೇಳೆ ವೀರಪುತ್ರ ಅಜ್ಜಮಾಡ ದೇವಯ್ಯ ಹುತಾತ್ಮರಾಗಿದ್ರು. ಈ ರೋಮಾಂಚನ ರಣರಂಗದ ಯುದ್ಧ ಈಗ ಸಿನಿಮಾ ಮೂಲಕ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. 1965 ಯುದ್ಧದಲ್ಲಿ ಅವರು ವೀರಮರಣ ಪಟ್ಟಿದ್ದಾರೆ. ಏಕೆಂತಂದರೆ ಅವರಿಗೆ ವಾಪಸ್ ಬರುವಂತಹ ಅವಕಾಶಗಳಿತ್ತು, ಆದರೂ ಸಹ ಅವರು ವಾಪಸ್ ಬರಲಿಲ್ಲ. ಏಕೆಂತಂದರೆ ನಾನು ಪಾಕಿಸ್ತಾನದ ಸೈನಿಕರನ್ನು ಧ್ವಂಸ ಮಾಡಬೇಕು, ಅವರ ಫ್ಲೈಟ್ಗಳು ಏನಿದೆ, ಏರ್ಫೋರ್ಸ್ನ ಜೆಟ್ಗಳೇನಿದೆ ಅದನ್ನೆಲ್ಲ ನಾನು ಧ್ವಂಸ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಅವರು ಮುನ್ನುಗ್ಗಿ ಒಂದು ವೀರ ಮರಣವನ್ನು ಪಟ್ಟಿದ್ದಾರೆ. ಅಂಥವರ ಬಗ್ಗೆ ಒಂದು ಬಾಲಿವುಡ್ನಲ್ಲಿ ಚಿತ್ರ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಏಕೆಂತೇಳಿದ್ರೆ ನಮಗೊಂದು ಹೆಮ್ಮೆಯ ವಿಷಯ. ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಜೀವನ ಚರಿತ್ರೆ 1965ರ ಯುದ್ಧದ ಹಾಗೂ ಕೊಡಗಿನ ಮಹಾವೀರ ಎಂದು ಪುಸ್ತಕವನ್ನ ಪತ್ರಕರ್ತ ರಮೇಶ್ ಉತ್ತಪ್ಪ ಬರೆದಿದ್ರು. ಇದೇ ಪುಸ್ತಕವನ್ನ ಆಧರಿಸಿ ಸ್ಕೈ ಫೋರ್ಸ್ ಎಂಬ ಹೆಸರಿನ ಬಾಲಿವುಡ್ ಸಿನಿಮಾವನ್ನ ಚಿತ್ರಿಸಲಾಗಿದೆ. ಇದೇ ಜನವರಿ 24ರಂದು ತೆರೆ ಮೇಲೆ ಅಪ್ಪಳಿಸಲಿದೆ.
ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವೇನವರ ಬಗ್ಗೆ ಸ್ಕೈ ಫೋರ್ಸ್ ಅನ್ನುವಂತಹ ಒಂದು ಸಿನಿಮಾ ಬಾಲಿವುಡಲ್ಲಿ ತೆರೆ ಕಾಣ್ತಾ ಇದೆ. ಅದು ನಮ್ಮ ಕೊಡಗಿನ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಏಕೆಂತೇಳಿದ್ರೆ ಕೊಡಗಿನವರ ಬಗ್ಗೆ ಇಲ್ಲಿ ಗಂಟ ಯಾವುದೂ ಸಹ ಬಾಲಿವುಡ್ ಚಿತ್ರ ತೆರೆ ಕಂಡಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವೇನವರ ಬಗ್ಗೆ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಚಿತ್ರದಲ್ಲಿ ವೀರ್ ಪಹಾರಿಯಾ, ಅಕ್ಷಯ್ ಕುಮಾರ್ ಸೇರಿದಂತೆ ಹಲವರು ಬಣ್ಣ ಹಚ್ಚಿದ್ದಾರೆ. ಅಭಿಷೇಕ್ ಹಾಗೂ ಸಂದೀಪ್ ಕೆವಲಾನಿ ನಿರ್ದೇಶನ ಮಾಡಿದ್ದಾರೆ. ಇದುವರೆಗೆ ಕೊಡಗಿನ ಸೇನಾಧಿಕಾರಿಗಳ ಬಗ್ಗೆ ಯಾವುದೇ ಸಿನಿಮಾ ತೆರೆ ಮೇಲೆ ಬಂದಿರಲಿಲ್ಲ. ಆದ್ರೀಗ ಬಾಲಿವುಡ್ನಲ್ಲಿ ಕೊಡಗಿನ ಸೇನಾಧಿಕಾರಿಯೊಬ್ಬರ ಪರಾಕ್ರಮ ಸಿನಿಮಾವಾಗ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು.